ನಮಸ್ಕಾರ ರೈತ ಬಾಂಧವರೇ. ನಿಮ್ಮ ಅಡಿಕೆ ಬೆಳೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೀತಿಲ್ಲವೇ? ಕಾಯಿಗಳು ಉದುರುತ್ತಿವೆ, ಎಲೆಗಳು ಹಳದಿಯಾಗುತ್ತಿವೆ. ಇದಕ್ಕೆ ಮುಖ್ಯ ಕಾರಣ ಅಡಿಕೆ ಮರದ ದುರ್ಬಲ ಬೇರುಗಳು ಮತ್ತು ಆರೋಗ್ಯಕರ ಬಿಳಿ ಬೇರುಗಳ ಕೊರತೆ. ಈ ಬೇರುಗಳಿಲ್ಲದೆ ಅಡಿಕೆ ಮರವು ಹೇಗೆ ಬಳಲುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಆರೋಗ್ಯಕರ ಬೇರುಗಳು, ವಿಶೇಷವಾಗಿ ಸಕ್ರಿಯ ಬಿಳಿ ಬೇರುಗಳು, ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಅತ್ಯಗತ್ಯ. ಇವುಗಳು ಇಲ್ಲದಿದ್ದರೆ ಮರಕ್ಕೆ ಎಷ್ಟು ಗೊಬ್ಬರ ಹಾಕಿದರೂ ನೀರು ಹರಿಸಿದರೂ ಅವು ಮರಕ್ಕೆ ಸಿಗುವುದಿಲ್ಲ. ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಮರಗಳ ಬೆಳವಣಿಗೆ ಕುಂಠಿತವಾಗುತ್ತವೆ, ಕಾಯಿಗಳ ಗಾತ್ರ ಚಿಕ್ಕದಾಗುತ್ತವೆ ಮತ್ತು ಕಳಪೆ ಗುಣಮಟ್ಟದ್ದಾಗಿರುತ್ತವೆ. ದುರ್ಬಲ ಬೇರುಗಳು ಮರವನ್ನ ರೋಗಗಳಿಗೆ ಬಲಿಯಾಗಿಸುತ್ತವೆ. ಅಣಬೆ ರೋಗ ನೇರವಾಗಿ ಬೇರುಗಳನ್ನು ಆಕ್ರಮಿಸುತ್ತದೆ. ಬಿಳಿ ಬೇರುಗಳಿಲ್ಲದಿರುವುದರಿಂದ ಈ ರೋಗದ ಪ್ರಮಾಣ ಹೆಚ್ಚಾಗುತ್ತದೆ. ಅಲ್ಲದೆ ಬೇರುಗಳು ದುರ್ಬಲವಾಗಿರುವುದರಿಂದ ಬೇರು ಕೊಳೆ ರೋಗಗಳಿಗೂ ಅಡಿಕೆ ಮರ ಸುಲಭವಾಗಿ ತುತ್ತಾಗುತ್ತದೆ. ಅಡಿಕೆ ಮರದ ಒಟ್ಟಾರೆ ಪ್ರತಿರೋಧ ಶಕ್ತಿ ಕುಸಿಯುತ್ತದೆ. ಬೇರುಗಳು ದುರ್ಬಲವಾಗಿದ್ರೆ ಮರ ಒತ್ತಡಕ್ಕೆ ಒಳಗಾಗಿ ಕೀಟಗಳನ್ನು ಆಕರ್ಷಿಸುತ್ತದೆ. ಬೇರು ಹುಳುಗಳಂತಹ ಕೀಟಗಳು ದುರ್ಬಲ ಬೇರುಗಳನ್ನು ತಿನ್ನುತ್ತವೆ. ಇದರಿಂದ ಮರವು ಇನ್ನಷ್ಟು ದುರ್ಬಲಗೊಂಡು ಹಳದಿಯಾಗಿ ಬೇಗನೆ ಒಣಗುತ್ತದೆ, ಕಾಯಿಗಳು ಉದುರಲು ಆರಂಭಿಸುತ್ತದೆ, ಒಟ್ಟಾರೆ ಫಸಲು ನಷ್ಟವಾಗುತ್ತದೆ. ಈ ಎಲ್ಲ ಸಮಸ್ಯೆಗೆ ಪರಿಹಾರ ನಮ್ಮಲ್ಲಿದೆ, ನೈಸರ್ಗಿಕ ಪರಿಹಾರ. ಅದುವೇ ಮೈಕ್ರೋಬಿ, ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು. ಡಾಕ್ಟರ್ ಸಾಯಿಲ್ ಮಣ್ಣಿನಲ್ಲಿ ಇದು ಬೇರುಗಳ ಬೆಳವಣಿಗೆಗೆ ಅಗತ್ಯವಾದ ಉಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ಪುನರುಜ್ಜೀವನಗೊಳಿಸುತ್ತದೆ. ಡಾಕ್ಟರ್ ಸಾಯಿಲ್ ನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ರಚನೆಯನ್ನು ಸುಧಾರಿಸಿ ನೀರು ಮತ್ತು ಗಾಳಿಯ ಸಂಚಾರವನ್ನು ಹೆಚ್ಚಿಸುತ್ತವೆ. ಇದು ಅಡಿಕೆ ಮರದಲ್ಲಿ ಹೊಸ ಆರೋಗ್ಯಕರ ಬಿಳಿ ಬೇರುಗಳು ಹುಟ್ಟಲು ಮತ್ತು ಬಲಿಷ್ಠವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಈ ಬೇರುಗಳು ಪೋಷಕಾಂಶಗಳನ್ನು ಸಮರ್ಥವಾಗಿ ಹೀರಿಕೊಂಡು ಮರವನ್ನು ದಷ್ಟಪುಷ್ಟವಾಗಿ ಬೆಳೆಯಲು ಪ್ರೇರೇಪಿಸುತ್ತವೆ. ಮೈಕ್ರೋಬಿ ಡಾಕ್ಟರ್ ಸಾಯಿಲ್ನೊಂದಿಗೆ ನಿಮ್ಮ ಅಡಿಕೆ ಮರಗಳು ರೋಗಗಳು ಮತ್ತು ಕೀಟಗಳಿಂದ ರಕ್ಷಿಸಲ್ಪಡುತ್ತವೆ, ಒತ್ತಡವನ್ನು ತಡೆಯುವ ಶಕ್ತಿ ಹೆಚ್ಚುತ್ತದೆ ಮತ್ತು ಅಂತಿಮವಾಗಿ ಉತ್ತಮ ಗುಣಮಟ್ಟದ ಸಮೃದ್ಧ ಇಳುವರಿ ನೀಡುತ್ತವೆ. ನಿಮ್ಮ ಅಡಿಕೆ ಕೃಷಿಯಲ್ಲಿ ಯಶಸ್ಸು ಕಾಣಲು ಈಗಲೇ ಈ ವಿಡಿಯೋದಲ್ಲಿ ನೀಡಲಾದ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ. ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ